ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಭೇಟಿ ಕೊಡ್ತಾ ಇರುವಂಥದ್ದು ಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ಭವ್ಯವಾದಂತಹ ದೇವಸ್ಥಾನಗಳಲ್ಲಿ ಒಂದಾದಂಥ ನಮ್ಮ ಬೆಂಗಳೂರಲ್ಲಿ ಇರುವಂಥ ಇಸ್ಕಾನ್ ದೇವಸ್ಥಾನಕ್ಕೆ. ಶ್ರೀಕೃಷ್ಣನ ದಿವ್ಯ ಅನುಭವ, ಅದ್ಭುತ ವಾಸ್ತುಶಿಲ್ಪ, ಭಕ್ತಿಯ ವಾತಾವರಣ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಈ ಪವಿತ್ರ ಸ್ಥಳ ಪ್ರತಿದಿನ ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಇಸ್ಕಾನ್ ದೇವಸ್ಥಾನದ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ದೇವಸ್ಥಾನದ ವಿಶೇಷತೆಗಳೇನು, ದರ್ಶನದ ವ್ಯವಸ್ಥೆ ಹೇಗಿದೆ, ಪ್ರಸಾದ ಹೇಗಿದೆ, ಹಾಗೆ ದೇವಸ್ಥಾನದ ಒಳಗಡೆ ಸುಂದರ ಒಳಾಂಗಣ ಚಿತ್ರಣ ಹೇಗಿದೆ, ಹಾಗೆ ಇಲ್ಲಿರುವಂತಹ ಆಧ್ಯಾತ್ಮಿಕ ಅನುಭವವನ್ನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಈ ಇಸ್ಕಾನ್ ದೇವಸ್ಥಾನ ಬೆಂಗಳೂರು ನಗರದ ರಾಜಾಜಿನಗರದಲ್ಲಿರುವಂಥ ಅತ್ಯಂತ ಪ್ರಸಿದ್ಧ ಹಾಗೂ ಭವ್ಯವಾಗಿರುವಂಥ ಶ್ರೀಕೃಷ್ಣನ ದೇವಾಲಯಗಳಲ್ಲಿ ಒಂದು. ಈ ದೇವಸ್ಥಾನವನ್ನು ಒಂದು ಬೆಟ್ಟದ ಮೇಲೆ ಕಟ್ಟಿದ್ದಾರೆ. ಆ ಬೆಟ್ಟವನ್ನು ಹರೇ ಕೃಷ್ಣ ಹಿಲ್ ಅಂತ ಕರೀತಾರೆ. ಹಾಗಿದ್ರೆ ಈ ದೇವಸ್ಥಾನವನ್ನು ತಲುಪೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂದ್ಕೊಂಡಿದ್ರೆ ಮೆಟ್ರೋ ತುಂಬಾ ಒಳ್ಳೆಯ ಆಪ್ಷನ್ನು. ಈ ದೇವಸ್ಥಾನಕ್ಕೆ ಹತ್ತಿರದಲ್ಲೇ ಇರುವಂಥ ಮೆಟ್ರೋ ಸ್ಟೇಷನ್ ಅಂದರೆ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್, ಅಥವಾ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹತ್ರ ಇಳ್ಕೊಂಡ್ರು ಕೂಡ ಸ್ವಲ್ಪನೇ ದೂರ ನಡ್ಕೊಂಡು ಬಂದರೆ ಈ ದೇವಸ್ಥಾನ ನಿಮಗೆ ಸಿಗುತ್ತೆ. ಮೆಟ್ರೋ ಅಲ್ಲದೆ ಸಾಕಷ್ಟು ಬಸ್ಸುಗಳು ಹಾಗೆ ಕ್ಯಾಬ್ ಫೆಸಿಲಿಟಿ, ಆಟೋ ಫೆಸಿಲಿಟಿ ಕೂಡ ಇದೆ. ನೀವು ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಈ ದೇವಸ್ಥಾನ ರಜಾ ದಿನಗಳಲ್ಲಿ ಹಾಗೆ ಶನಿವಾರ ಭಾನುವಾರ ತುಂಬಾ ರಶ್ ಆಗಿರುತ್ತೆ. ಆದಷ್ಟು ನೋಡಿಕೊಂಡು ದೇವಸ್ಥಾನಕ್ಕೆ ಬನ್ನಿ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ, ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನ ಓಪನ್ ಆದರೆ ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತು ಸಾಯಂಕಾಲ 4 ಗಂಟೆಗೆ ಓಪನ್ ಆದರೆ ರಾತ್ರಿ 9 ಗಂಟೆವರೆಗೂ ಕೂಡ ತೆಗೆದಿರುತ್ತೆ. ಇನ್ನು ರಜೆ ದಿನಗಳಲ್ಲಿ ಅಥವಾ ಶನಿವಾರ ಭಾನುವಾರ ಮಧ್ಯಾಹ್ನದೊತ್ತು ದೇವಸ್ಥಾನ ಕ್ಲೋಸ್ ಇರೋದಿಲ್ಲ. ಆ ಟೈಮಲ್ಲೂ ಕೂಡ ಓಪನ್ ಇರುತ್ತೆ. ನೀವು ಆರಾಮಾಗಿ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ಇನ್ನು ದೇವಸ್ಥಾನಕ್ಕೆ ಆದಷ್ಟು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಹೋದರೆ ತುಂಬಾ ಒಳ್ಳೆಯದು. ಇನ್ನು ಓನ್ ವೆಹಿಕಲಲ್ಲಿ ನೀವು ಈ ದೇವಸ್ಥಾನಕ್ಕೆ ಬರ್ತೀರಾ ಅಂತಂದರೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆದರೂ ಕೂಡ ತುಂಬಾ ಜನ ಇಲ್ಲಿಗೆ ಬರೋದ್ರಿಂದ ವೀಕೆಂಡ್ಸಲ್ಲಿ ಕೆಲವೊಂದು ಸಲ ಪಾರ್ಕಿಂಗ್ ಸ್ಪೇಸ್ ಸಿಗದೇ ಇರ್ಬೋದು. ಹಾಗಾಗಿ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಈ ದೇವಸ್ಥಾನಕ್ಕೆ ಬರೋದು ಒಳ್ಳೆಯದು. ತುಂಬ ಅಂದರೆ ತುಂಬಾ ಜನ ಸಾವಿರಾರು ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ತುಂಬಾ ಸ್ಟ್ರಿಕ್ಟಾಗಿ ಇಲ್ಲಿ ಚೆಕಿಂಗ್ ಪ್ರೋಸೆಸ್ ಎಲ್ಲ ನಡೆಯುತ್ತೆ. ಇನ್ನು ಅಷ್ಟೇ ಅಲ್ಲದೆ ನಿಮ್ಮ ಫುಟ್ವೇರ್ ಅಂದರೆ ನಿಮ್ಮ ಚಪ್ಪಲಿಗಳನ್ನು ಇಡೋದಕ್ಕೆ ಜಾಗ ಆಗಿರ್ಬೋದು, ಅಥವಾ ನೀವೇನಾದರೂ ಎಕ್ಸ್ಟ್ರಾ ಲಗೇಜ್ ತೊಗೊಂಡು ಹೋಗಿದ್ದೀರಾ ಅಂತಂದರೆ ಅದನ್ನು ಇಡೋದಕ್ಕೆ ಕ್ಲಾಕ್ ರೂಮ್ ಆಗಿರ್ಬೋದು, ಪ್ರತಿಯೊಂದರ ವ್ಯವಸ್ಥೆ ಕೂಡ ತುಂಬಾ ಅಚ್ಚುಕಟ್ಟಾಗಿದೆ. ಚಪ್ಪಲಿಗಳನ್ನೆಲ್ಲ ಒಂದು ಚೀಲದಲ್ಲಿ ಹಾಕಿ ಅವರು ಕೊಟ್ಟರೆ ಅಲ್ಲೊಂದು ಕೂಪನ್ ಕೊಡ್ತಾರೆ. ಅದನ್ನು ನೀವು ಹೋಗುವಾಗ ತೋರಿಸಿದ್ರೆ ನಿಮ್ಮ ಚಪ್ಪಲಿ ವಾಪಸ್ ಕೊಡ್ತಾರೆ. ಲಗೇಜು ಚಪ್ಪಲಿನೆಲ್ಲ ನೀವು ಕ್ಲಾಕ್ ರೂಮಲ್ಲಿ ಇಟ್ಟು ಮುಂದೆ ಬರ್ತಾ ಇದ್ದಂಗೆ ನಿಮಗೆ ಕೈಕಾಲು ತೊಳ್ಕೊಳ್ಳೋದಕ್ಕೂ ಕೂಡ ಜಾಗ ಇದೆ. ಅದಾದಮೇಲೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅದಾದ ನಂತರ ನಿಮಗೆ ಫಸ್ಟ್ ಗೋಪುರ ಸಿಗುತ್ತೆ. ಇಲ್ಲಿಂದ ಸ್ವಲ್ಪ ಮೆಟ್ಲುಗಳನ್ನು ಹತ್ಕೊಂಡು ಹೋದರೆ ಮೊದಲನೇ ದೇವಸ್ಥಾನ ಸಿಗುತ್ತೆ. ಈ ಇಸ್ಕಾನ್ ದೇವಸ್ಥಾನ ಮೇನ್ ರೋಡ್ ಪಕ್ಕನೇ ಇರೋದ್ರಿಂದ ನಿಮಗೆ ಮೆಟ್ರೋ ಲೈನ್ ಆಗಿರ್ಬೋದು, ಹಾಗೆ ಬಸ್ಸು ಗಾಡಿಗಳೆಲ್ಲ ಹೋಗ್ತಾ ಇರೋದು ಎದುರು ಕಡೆನೇ ಕಾಣಿಸುತ್ತೆ. ಹಾಗಾಗಿ ನೀವು ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಷ್ಟನೇ ಪಡಬೇಕಾಗಿಲ್ಲ. ಮೆಟ್ರೋಲಾದರೂ ಹೋಗ್ಬೋದು, ಬಸ್ಸಲ್ಲಾದರೂ ಹೋಗ್ಬೋದು, ಆಟೋದಲ್ಲಾದರೂ ಹೋಗ್ಬೋದು, ಅಥವಾ ಕ್ಯಾಬ್ ಮಾಡಿಕೊಂಡು ಕೂಡ ಹೋಗ್ಬೋದು. ಮೆಟ್ಲುಗಳನ್ನು ಹತ್ತಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಇಲ್ಲಿ ನಿಮಗೆ ದೊಡ್ಡದಾಗಿರುವಂಥ ಒಂದು ಗರುಡ ಕಂಬ ಕಾಣಿಸುತ್ತೆ. ಈ ಜಾಗದಲ್ಲಿ ನಿಮಗೆ ತುಂಬಾ ಸಮಯ ಇದೆ, ಸ್ವಲ್ಪ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಎದುರುಗಡೆ ಕಾಣಿಸ್ತಾ ಇರೋವಂಥ ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ ನಿಮಗೆ 108 ಕಲ್ಲುಗಳನ್ನು ಹಾಕಿದ್ದಾರೆ. ಆ ಒಂದೊಂದು ಕಲ್ಲು ಮೇಲೆ ನಾವು ಕಾಲಿಟ್ಟಾಗ ಅಂದರೆ ಒಂದು ಹೆಜ್ಜೆ ಇಟ್ಟಾಗ ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕಾಗತ್ತೆ. ಆ ರೀತಿ 108 ಬಾರಿ ಹರೇ ಕೃಷ್ಣ ಮಂತ್ರವನ್ನು ಹೇಳ್ಕೊಳ್ತಾ ನೀವು ದೇವರ ದರ್ಶನವನ್ನು ಮಾಡ್ಬೋದು. ಒಂದು ತುಂಬಾ ಒಳ್ಳೆಯ ಅನುಭವವನ್ನು ಕೊಡುತ್ತೆ. ನಾವು ಈಗಾಗಲೇ ಅಲ್ಲಿ ಹೋಗಿ 108 ಬಾರಿ ಮಹಾಮಂತ್ರವನ್ನು ಹೇಳಿದ್ದೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿ ಈ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಒಂದೊಂದು ಹೆಜ್ಜೆಯನ್ನು ಇಡ್ತಾ ದೇವರ ದರ್ಶನವನ್ನು ಮಾಡಬೇಕು. ನಾವು ಫುಲ್ ದೇವಸ್ಥಾನದ ಮೇಲ್ಭಾಗದಲ್ಲಿರುವಂತಹ ರಾಧಾಕೃಷ್ಣ ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮುಂಚೆ 2 ಪ್ರಮುಖವಾದಂತಹ ದೇವಸ್ಥಾನಗಳು ಸಿಗುತ್ತೆ. ಅದರಲ್ಲಿ ನೀವು ಮೊದಲನೇ ದೇವಸ್ಥಾನದಲ್ಲಿ ಶ್ರೀ ಪ್ರಹ್ಲಾದ ನರಸಿಂಹ ದೇವರನ್ನ ದರ್ಶನ ಮಾಡ್ಕೊಬೋದು. ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಲಕ್ಷ್ಮೀ ನರಸಿಂಹನನ್ನ ನೋಡಿರ್ತೀವಿ, ಆದರೆ ಈ ದೇವಸ್ಥಾನದಲ್ಲಿ ಪ್ರಹ್ಲಾದ ನರಸಿಂಹರನ್ನ ದರ್ಶನ ಮಾಡ್ಬೋದು. ನರಸಿಂಹ ದೇವರನ್ನ ನೋಡಿಕೊಂಡು ಸ್ವಲ್ಪ ಮೆಟ್ಲುಗಳನ್ನು ಹತ್ಕೊಂಡು ಬಂದರೆ ನಮಗೆ ಶ್ರೀನಿವಾಸ ದೇವರನ್ನ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಅದ್ಭುತವಾದಂತಹ ಒಂದು ಬಾಲಾಜಿಯ ವಿಗ್ರಹ,
ತಿರುಪತಿಯಲ್ಲಿ ನಾವು ತಿಮ್ಮಪ್ಪನ ನೋಡಿದಷ್ಟೇ ಖುಷಿಯಾಗತ್ತೆ. ಇಲ್ಲಿ ನಾವು ಶ್ರೀದೇವಿ ಭೂದೇವಿಯರನ್ನು ಕೂಡ ದರ್ಶನ ಮಾಡ್ಬೋದು. ಅದಾದ ನಂತರ ಸ್ವಲ್ಪ ಮೆಟ್ಲುಗಳನ್ನು ಹತ್ಕೊಂಡು ಮೇಲೆ ಬಂದರೆ ಮೇನ್ ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ಹಾಗೆ ಗೋಪುರದ ಮುಂದೆನೇ ದೊಡ್ಡ ದೊಡ್ಡದಾಗಿರುವಂತಹ ಅಪಾರ್ಟ್ಮೆಂಟ್ಗಳನ್ನು ಕೂಡ ನೀವು ನೋಡ್ಬೋದು. ಇನ್ನು ಇವತ್ತು ನಾವು ಹೋಗಿದ್ದಾಗ ವೀಕೆಂಡ್ ಆಗಿದ್ದರಿಂದ ತುಂಬಾ ಜನ ಇದ್ದರು. ಬಂದಿರುವಂಥ ಅಷ್ಟು ಜನಗಳು ಕೂಡ ಕ್ಯೂ ಪ್ರಕಾರವಾಗಿ ಹೋಗೋದಕ್ಕೆ ನೀಟಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿದರು. ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಕಲ್ಯಾಣಿ ಇದು. ಈ ಕಲ್ಯಾಣಿಯಲ್ಲಿ ಫೌಂಟೇನ್ ಹಾಕಿರ್ತಾರೆ. ಸಂಜೆ ಟೈಮಲ್ಲಿ ಆ ಬೆಳಕಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ತೆಪ್ಪೋತ್ಸವವನ್ನು ಎಲ್ಲ ಮಾಡ್ತಾರೆ. ಈ ದೇವಸ್ಥಾನಗಳಿಗೆ ರಾಧಾಕೃಷ್ಣ ದೇವಸ್ಥಾನ ಅಂತ ಹೆಸರಿಡ್ಬೋದಾಗಿತ್ತಲ್ಲ, ಇಸ್ಕಾನ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಮೊದಲು ನಾವು ಇಸ್ಕಾನ್ ಅನ್ನೋ ಒಂದು ಪದದ ಅರ್ಥವನ್ನು ತಿಳ್ಕೋಬೇಕು. ಇಸ್ಕಾನ್ ಫುಲ್ ಫಾರ್ಮ್ ಏನಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ. ಶ್ರೀಲಾ ಪ್ರಭುಪಾದರು ಈ ಇಸ್ಕಾನ್ ದೇವಸ್ಥಾನವನ್ನು ನಮ್ಮ ಭಾರತದಾದ್ಯಂತ ತುಂಬ ಕಡೆಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾಕಂದರೆ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಿಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಬೆಂಗಳೂರಿನಲ್ಲಿರುವಂಥ ಈ ಮಹಾ ದೇವಸ್ಥಾನವನ್ನು 1997ರಲ್ಲಿ ಉದ್ಘಾಟನೆ ಮಾಡಲಾಗುತ್ತೆ. ಸುಮಾರು 7 ಎಕರೆ ಪ್ರದೇಶದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನವು ವಿಶ್ವದ ದೊಡ್ಡ ಇಸ್ಕಾನ್ ಕೇಂದ್ರಗಳಲ್ಲಿ ಒಂದಾಗಿದೆ. ಇನ್ನು ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದರೆ, ಒಂದು ಕಾಂಟೆಂಪ್ರರಿ ಲುಕ್ಕಲ್ಲಿ ಈ ದೇವಸ್ಥಾನವನ್ನು ನಾವು ನೋಡ್ಬೋದು. ಹಾಗಾಗಿನೇ ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಕಲ್ಲಿನಲ್ಲಿ ಕಟ್ಟಿರುವಂತಹ ಭವ್ಯ ಗೋಪುರಗಳ ನಡುವೆ ಗಾಜಿನ ಆಧುನಿಕ ವಿನ್ಯಾಸವನ್ನು ಕೂಡ ಸೇರಿಸಿರೋದ್ರಿಂದ ಈ ದೇವಸ್ಥಾನದ ಲುಕ್ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಈ ದೇವಸ್ಥಾನ ಭಕ್ತಿ, ಸಂಸ್ಕೃತಿ ಹಾಗೆ ಆಧ್ಯಾತ್ಮಿಕತೆಯ ಸುಂದರ ಸಂಗಮವಾಗಿದೆ ಅಂತ ಹೇಳ್ಬೋದು. ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಲೋ ಇಲ್ಲ. ಹಾಗೆ ತುಂಬಾ ನಿಶಬ್ದತೆಯನ್ನು ಕಾಪಾಡ್ಕೊಳ್ಬೇಕು. ಯಾಕಂದರೆ ತುಂಬ ಜನ ಕೂತ್ಕೊಂಡಲ್ಲಿ ಭಜನೆ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಕೃಷ್ಣ ಬಲರಾಮರನ್ನು, ಶ್ರೀ ರಾಧಾಕೃಷ್ಣರನ್ನು ಹಾಗೆ ನಿತಾಯಿ ಗೌರಂಗರವರನ್ನು ದರ್ಶನ ಮಾಡ್ಕೋಬೋದು. ದರ್ಶನ ಆದ ನಂತರ ಅಲ್ಲೇ ಮುಂಭಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಕೂಡ ಮಾಡ್ಬೋದು. ಇನ್ನು ಗರ್ಭಗೃಹದ ಪಕ್ಕದಲ್ಲೇ ನಮಗೆ ಶ್ರೀಲಾ ಪ್ರಭುಪಾದರ ಒಂದು ವಿಗ್ರಹ ಕೂಡ ಇದೆ. ಅಲ್ಲಿ ಪ್ರಭುಪಾದರ ದರ್ಶನವನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಅಲ್ಲಿ ನೀವು ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ದಂಗೆ ನಿಮಗೆ ಪೂರ್ತಿಯಾಗಿ ಸ್ಟಾಲ್ಗಳು ಕಾಣಿಸುತ್ತೆ. ಮೊದಲಿಗೆ ಎಲ್ಲ ಬುಕ್ ಸ್ಟಾಲ್ಗಳು ಕಾಣಿಸುತ್ತೆ. ಎಲ್ಲ ರೀತಿಯಾದಂತಹ ಬುಕ್ಸ್ಗಳು ಸಿಗುತ್ತೆ. ಅಂದರೆ ಧಾರ್ಮಿಕ ಬುಕ್ಸ್ಗಳು, ರಾಮಾಯಣ, ಮಹಾಭಾರತ ಆಗಿರ್ಬೋದು, ಭಗವದ್ಗೀತೆ ಪುಸ್ತಕಗಳಾಗಿರ್ಬೋದು, ಹಾಗೆ ತುಂಬ ರೀತಿಯಾದಂತಹ ಧಾರ್ಮಿಕ ಪುಸ್ತಕಗಳು ನಿಮಗೆ ಅಲ್ಲಿ ಸಿಗುತ್ತೆ. ನೀವು ಬೇಕಿದ್ರೆ ಕೊಂಡ್ಕೊಳ್ಬೋದು. ಅದಾದಮೇಲೆ ಬೇರೆ ಬೇರೆ ರೀತಿಯಾದಂಥ ಸ್ವೀಟ್ ಅಂಗಡಿಗಳು ಸಿಗುತ್ತೆ. ಹಾಗೆ ನೀವೇನಾದರೂ ಮನೆಗೆ ಅಲಂಕಾರಿಕವಾಗಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಅದು ಕೂಡ ಸಿಗುತ್ತೆ. ಇನ್ನು ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ದೂರ ಹಾಗೆ ಮುಂದಕ್ಕೆ ನಡ್ಕೊಂಡು ಹೋದರೆ ಅಲ್ಲಿ ಗೋಡೆಗಳ ಮೇಲೆ ಈ ದೇವಸ್ಥಾನದ ನಿರ್ಮಾಣ ಕಾರ್ಯಗಳು ಹೇಗೆಲ್ಲ ನಡೆದಿತ್ತು ಅನ್ನೋದನ್ನು ಪೋಸ್ಟರ್ ಮುಖಾಂತರ ತೋರಿಸಿದ್ದಾರೆ. ಇನ್ನು ಈ ಇಸ್ಕಾನ್ ದೇವಸ್ಥಾನದವರು ಕೈಗೊಂಡಿರುವಂಥ ಒಂದು ಮಹಾನ್ ಯೋಜನೆ ಅಂತಂದರೆ ಅದು ಅಕ್ಷಯ ಪಾತ್ರೆ. ಭಾರತದಲ್ಲಿ ಎಲ್ಲೆಲ್ಲಿ ಇಸ್ಕಾನ್ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ಕೂಡ ಅಕ್ಷಯ ಪಾತ್ರೆ ಒಂದು ಯೋಜನೆ ಇದೆ. ಇದು ಯೋಜನೆಯ ಪ್ರಮುಖ ಉದ್ದೇಶ ಏನಂದರೆ, ಯಾವೊಂದು ಸಿಟಿಲಿ ಇಸ್ಕಾನ್ ದೇವಸ್ಥಾನ ಇರುತ್ತೋ ಆ ಸಿಟಿಯ ಅಕ್ಕಪಕ್ಕದಲ್ಲಿರುವಂಥ ಸ್ಕೂಲ್ಗಳಿಗೆ ಮಧ್ಯಾಹ್ನದ ಊಟವನ್ನು ಕಳಿಸ್ಕೊಡ್ತಾರೆ. ನಾವು ಓದ್ತಾ ಇದ್ದಂಥ ಸ್ಕೂಲ್ಗೂ ಕೂಡ ಅಕ್ಷಯ ಪಾತ್ರೆಯಿಂದ ಊಟ ಬರ್ತಾ ಇತ್ತು. ಇಲ್ಲಿಂದ ದೇವಸ್ಥಾನದ ಹೊರಗಡೆಗೆ ಬರ್ತೀವಿ. ನಾವಿಲ್ಲೂ ಕೂಡ ಸುಮಾರಷ್ಟು ಸ್ಟಾಲ್ಗಳಿರುತ್ತೆ. ಇನ್ನು ಮಕ್ಕಳಿಗೆ ಕೃಷ್ಣಂದು ಏನಾದರೂ ನೀವು ಆ್ಯನಿಮೇಷನ್ ಮೂವಿ ತೋರಿಸ್ತೀರಾ ಅಂದರೆ ಮೂವಿ ಥಿಯೇಟರ್ ಕೂಡ ಇದೆ. ಮೂವಿನ ನೋಡ್ಬೋದು ನೀವು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಫುಡ್ ಕೋರ್ಟ್ ಇರುತ್ತೆ. ನೀವೇನಾದರೂ ನಿಮಗೆ ಬೇಕಾಗಿರೋವಂಥ ಸ್ವೀಟ್ಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು ಪೇ ಮಾಡಿ ತೊಗೋಬೋದು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಫ್ರೀ ಪ್ರಸಾದವನ್ನು ಕೊಡ್ತಾರೆ. ಈ ದೇವಸ್ಥಾನದಲ್ಲಿ ಕೊಡೋವಂಥ ಕಿಚಡಿ ಪ್ರಸಾದ ಏನಿದೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಒಂದು ದೊನ್ನೆಯಲ್ಲಿ ಹಾಕ್ಕೊಡ್ತಾರೆ. ಬೇರೆ ನೀವೆಲ್ಲೇ ಕಿಚಡಿ ತಿಂದಿರ್ಬೋದು, ಆದರೆ ಈ ದೇವಸ್ಥಾನದಲ್ಲಿ ಸಿಗುವಂಥ ಕಿಚಡಿ ಟೇಸ್ಟ್ ಬೇರೆ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಪ್ರಸಾದ ತೊಗೊಂಡ್ಮೇಲೆ ಕೂತ್ಕೊಂಡು ತಿನ್ನೋದಕ್ಕೆ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಕೈ ತೊಳ್ಕೊಳ್ಳೋದಕ್ಕಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಪ್ರಸಾದ ತಿಂದು ಸ್ವಲ್ಪ ಮುಂದಕ್ಕೆ ಬಂದರೆ ನಿಮಗೆ ಇಲ್ಲಿ ಕಲ್ಯಾಣಿ ಮೇಲಿಂದ ತೋರಿಸಿದ್ನಲ್ವ,
ಈ ಕಲ್ಯಾಣಿ ಕಡೆಯಿಂದ ದೇವಸ್ಥಾನದ ಗೋಪುರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೀವು ಫೋಟೋ ವಿಡಿಯೋ ಎಲ್ಲ ತಗೊಳ್ಬೋದು. ರಾತ್ರಿ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಂಜೆ ಟೈಮಲ್ಲಿ ಈ ದೇವಸ್ಥಾನ ಒಂಥರ ಬೇರೆಯೇ ಲೋಕದ ಥರ ಕಾಣಿಸ್ತಾ ಇರುತ್ತೆ. ಹಾಗೆ ಅದರಲ್ಲೂ ನೀವು ಆರತಿ ಟೈಮಲ್ಲಿ ಏನಾದರೂ ಈ ದೇವಸ್ಥಾನಕ್ಕೆ ಬಂದ್ರಂತೂ ಒಂದು ಅದ್ಭುತವಾದಂತಹ ಅನುಭವವನ್ನು ಪಡಿಬೋದು. ಇಲ್ಲಿಂದ ಸ್ವಲ್ಪ ದೂರ ಮೆಟ್ಲನ್ನು ಇಳ್ಕೊಂಡು ಕೆಳಗಡೆ ಹೋದರೆ ನಿಮಗೆ ನಿಮ್ಮ ಚಪ್ಪಲಿಗಳು ಹಾಗೆ ನಿಮ್ಮ ಬ್ಯಾಗನ್ನೇನಾದರೂ ನೀವು ಕ್ಲಾಕ್ ರೂಮಲ್ಲಿ ಇಟ್ಟಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಅಂಥ ಜಾಗಕ್ಕೆ ಹೋಗ್ಬೋದು. ಇಲ್ಲಿಂದ ರೈಟ್ ಸೈಡ್ಗೆ ಹೋದರೆ ನಿಮಗೆ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ. ಎಲ್ಲ ಕಡೆಯೂ ಕೂಡ ಕರೆಕ್ಟಾಗಿ ನೇಮ್ ಬೋರ್ಡ್ಗಳನ್ನ ಹಾಕಿದ್ದಾರೆ. ನೇಮ್ ಬೋರ್ಡ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸ್ವಲ್ಪನೂ ಕನ್ಫ್ಯೂಸ್ ಆಗೋದಿಲ್ಲ. ಬೆಂಗಳೂರಲ್ಲಿರುವಂಥ ಪ್ರತಿಯೊಬ್ಬರು ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಕೆಲವೊಬ್ಬರು ಹೋಗದೇನೂ ಇರ್ಬೋದು. ಹಾಗೆ ಬೇರೆ ಸ್ಟೇಟ್ಗಳಿಂದ ಎಲ್ಲ ಈ ದೇವಸ್ಥಾನಕ್ಕೆ ತುಂಬಾ ಜನ ಭೇಟಿ ಕೊಡ್ತಾ ಇರ್ತಾರೆ. ಅವ್ರಿಗೆಲ್ಲ ಉಪಯೋಗ ಆಗಲಿ ಅನ್ನೋದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಬೆಂಗಳೂರಲ್ಲಿ ನೋಡಲೇಬೇಕಾದಂತಹ ಜಾಗಗಳಲ್ಲಿ ಈ ಇಸ್ಕಾನ್ ದೇವಸ್ಥಾನವೂ ಕೂಡ ಒಂದಾಗಿರೋದ್ರಿಂದ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಈ ದೇವಸ್ಥಾನದ ಫುಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದೇವಸ್ಥಾನ ನೋಡಿಕೊಂಡು ಅಲ್ಲೇ ಹತ್ತಿರದಲ್ಲೇ ಇರುವಂಥ ಬಸ್ ಸ್ಟಾಪ್ಗೆ ಅಥವಾ ಮೆಟ್ರೋ ಸ್ಟೇಷನ್ಗೆ ಹೋದರೆ ನೀವು ಹೋಗಬೇಕಾದಂತಹ ಜಾಗಕ್ಕೆ ಸುಲಭವಾಗಿ ತಲುಪ್ಬೋದು. ಇನ್ನು ಈ ಇಸ್ಕಾನ್ ದೇವಸ್ಥಾನ ಇರುವಂಥ ಕಡೆನೇ ಮಹಾಲಕ್ಷ್ಮಿ ಲೇಔಟಲ್ಲೂ ಕೂಡ ಸುಮಾರಷ್ಟು ದೇವಸ್ಥಾನಗಳು, ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಹಾಫ್ ಡೇಲಿ ಒಂದು 3-4 ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಕವರ್ ಮಾಡಿಕೊಂಡು ನಿಮ್ಮ ಮನೆಗೆ ನೀವು ವಾಪಸ್ ಹೋಗ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಹೀಗಿತ್ತು ನಮ್ಮ ಇಂದಿನ ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನದ ಅದ್ಭುತ ಪ್ರವಾಸ. ನನಗಂತೂ ಈ ದೇವಸ್ಥಾನಕ್ಕೆ ಹೋದಾಗೆಲ್ಲ ಒಂಥರ ಶಾಂತಿ, ಭಕ್ತಿ ಮತ್ತೆ ಸುಂದರ ವಾತಾವರಣ ನಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ನೀಡುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನಷ್ಟು ದೇವಸ್ಥಾನಗಳ ಮಾಹಿತಿ ಹಾಗೆ ಟ್ರಾವೆಲ್ ವ್ಲಾಗ್ಸ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಹರೇ ಕೃಷ್ಣ.